ರಾಮನಗರದ ಜನ ಬಾಂಗ್ಲಾದೇಶಿಗರ ಅಧಿಕಾರ ಕೊಟ್ಟ ರಾಮನಗರ ಜನತೆಗೆ ಬಾಂಗ್ಲಾ ಪಟ್ಟ ಕಟ್ಟಿದ್ರ ಕುಮಾರಣ್ಣ. ಕಲ್ಯಾಣ ಮಂಟಪವೂ ಅಲ್ಲ, ಬಾಂಗ್ಲಾದೇಶಿಗರೂ ಅಲ್ಲ. ಎಚ್ಡಿಕೆ ಆರೋಪ ಸುಳ್ಳು. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ರಾಜ್ಯ ರಾಜಕಾರಣದಲ್ಲಿ ಈಗ ರಾಮನಗರದ ಮತದಾರರ ಪಟ್ಟಿ ಪರಿಷ್ಕರಣೆ ಅಥವಾ SIR ಪ್ರಕ್ರಿಯೆ ದೊಡ್ಡ ಹಂಗಾಮವನ್ನು ಸೃಷ್ಟಿಸಿದೆ. ರಾಮನಗರದಲ್ಲಿ ಅಕ್ರಮವಾಗಿ ಮತದಾರರ ಪಟ್ಟಿ ಪರಿಷ್ಕರಣೆ ನಡೀತಾ ಇದೆ. ದೇಶದ ಭದ್ರತೆಗೆ ಸವಾಲಾಗಿರುವಂತಹ ಬಾಂಗ್ಲಾ ನುಸುಳುಕೋರರಿಗೆ ಮತದಾನದ ಹಕ್ಕು ಕೊಡಿಸೋ ವ್ಯವಸ್ಥಿತ ಸಂಚು ನಡೀತಾ ಇದೆ ಅಂತ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ರಾಜ್ಯ ಸರ್ಕಾರದ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಗುರುವಾರ JDS ರಾಜ್ಯ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ವಿಡಿಯೋವೊಂದನ್ನು ಬಿಡುಗಡೆ ಮಾಡಿದ ಕುಮಾರಸ್ವಾಮಿ ಅವರು ಕರ್ತವ್ಯ ಲೋಪವೆಸಗಿದ ಅಧಿಕಾರಿಗಳನ್ನ ಮನೆಗೆ ಕಳುಹಿಸಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಆದರೆ ಕುಮಾರಸ್ವಾಮಿ ಅವರು ಬಿಡುಗಡೆ ಮಾಡಿದ ವಿಡಿಯೋದ ಅಸಲಿಯತ್ತೇನು, ಅವ್ರು ಮಾಡಿರುವಂತಹ ಆರೋಪದಲ್ಲಿ ನಿಜಕ್ಕೂ ಸತ್ಯ ಇದೆಯಾ ಅಂತ ನಾವು ಫ್ಯಾಕ್ಟ್ ಚೆಕ್ ಮಾಡಿದಾಗ ಹೊರಬಿದ್ದ ಸತ್ಯ ಬೇರೆನೇ ಇದೆ. ಹಾಗಾದ್ರೆ ಕುಮಾರಸ್ವಾಮಿ ಅವರ ಆರೋಪಗಳು ಏನಾಗಿತ್ತು? ಕನ್ನಡಪ್ರಭ ವರದಿ ಪ್ರಕಾರ ಕಲ್ಯಾಣ ಮಂಟಪದಲ್ಲಿ ಸಾವಿರಾರು ಜನರನ್ನ ಸೇರಿಸಿ ಮುಖ್ಯಮಂತ್ರಿಯವರ ಪ್ರಭಾವವನ್ನು ಬಳಸಿ SIR ಜಾತ್ರೆ ನಡೆಸಲಾಗ್ತಾ ಇದೆ ಅನ್ನೋದು ಕುಮಾರಸ್ವಾಮಿ ಅವರ ಆರೋಪ. ಅಷ್ಟೇ ಅಲ್ಲ, ನಕಲಿ ಗುರುತಿನ ಚೀಟಿ ಹೊಂದಿರುವಂತಹ ವ್ಯಕ್ತಿಗಳನ್ನ ಮತದಾರರ ಪಟ್ಟಿಗೆ ಸೇರಿಸೋಕೆ ಗೋ ಫಸ್ಟ್ ಕಂಪನಿಗೆ ಸರ್ಕಾರ ನಿರ್ದೇಶನ ನೀಡಿದೆ ಅಂತ ಆರೋಪಿಸಲಾಗಿದೆ. ಕಳೆದ 4-5 ವರ್ಷಗಳಿಂದ 25 ಲಕ್ಷಕ್ಕೂ ಹೆಚ್ಚು ಬಾಂಗ್ಲಾದೇಶದ ಪ್ರಜೆಗಳು ಕರ್ನಾಟಕದಲ್ಲಿದ್ದು, ವಿಶೇಷವಾಗಿ ರಾಮನಗರ ಒಂದರಲ್ಲೇ 10,000ಕ್ಕೂ ಹೆಚ್ಚು ಜನ ಬಾಂಗ್ಲಾದೇಶಿಗರು ಅಕ್ರಮವಾಗಿ ನೆಲೆಸಿದ್ದಾರೆ. ಅವರಿಗೆ ಕಾಂಗ್ರೆಸ್ ಸರ್ಕಾರ ರಕ್ಷಣೆ ನೀಡ್ತಾ ಇದೆ ಅಂತ HDK ಗಂಭೀರವಾಗಿ ಆರೋಪಿಸಿದ್ದಾರೆ. Karnataka government misusing their power by giving direction to this BLOs. The one incident which occurred today morning in Ramnagara, I am showing you. These BLOs, they are inviting all fake identity holders to the chowdhury, and they are actually doing this process by additionally they are putting in the voter list the fake voters. Already in Karnataka, more than 25 lakh Bangladeshis who are living here. This is actually from last 4-5 years continuously everybody criticizing about the government, the protection by this government for Bangladeshis. ಹಾಗಾದ್ರೆ ವಾಸ್ತವದಲ್ಲಿ ಅಲ್ಲಿ ನಡೆದಿದ್ದೇನು? ಆದರೆ ಕುಮಾರಸ್ವಾಮಿ ಅವರು ಹೇಳಿದಂತಹ ಕತೆಗೂ ನಡೆದ ವಾಸ್ತವಕ್ಕೂ ಏನೇನು ಈ ದಿನ .com ಈ ಬಗ್ಗೆ ಪರಿಶೀಲನೆ ನಡೆಸಿದಾಗ ಸಿಕ್ಕ ಸತ್ಯಾಂಶಗಳು ಬೇರೆ ರೀತಿಯಲ್ಲೇ ಇದೆ. ಈ ಬಗ್ಗೆ ಮಾತಾಡಿದಂತಹ JDS ಕಾರ್ಯಕರ್ತ ಕ್ವಾಜಾ ಅವರು ಹೇಳುವಂತೆ, ಬೆಂಗಳೂರಿನ ರಾಮನಗರದಲ್ಲಿರುವಂತಹ ಟಿಪ್ಪು ನಗರದಲ್ಲಿ ಇತ್ತೀಚೆಗೆ ನಡೆದಂತಹ ಘಟನೆಗೆ ಸಂಬಂಧಿಸಿದಂತೆ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇರುವಂತಹ ವರದಿಗಳು ಸಂಪೂರ್ಣವಾಗಿ ಸುಳ್ಳು ಮತ್ತು ತಪ್ಪು ಮಾಹಿತಿಯಿಂದ ಕೂಡಿದೆ. ಸ್ವತಃ ನಾನೊಬ್ಬ JDS ನಿಷ್ಠಾವಂತ ಕಾರ್ಯಕರ್ತನಾಗಿದ್ದು, ಆ ಸಮಯದಲ್ಲಿ ನಾನು ಸ್ಥಳದಲ್ಲೇ ಇದ್ದೆ. ಅಲ್ಲಿನ 4 ಬೂತ್ಗಳಿದ್ದು ಮತದಾರರ ಪಟ್ಟಿ ಪರಿಷ್ಕರಣೆ ಅಥವಾ BLO ಕಾರ್ಯವಿಧಾನಗಳಲ್ಲಿ ಯಾವುದೇ ರೀತಿಯ ತಪ್ಪುಗಳಾಗಿಲ್ಲ. ಸೊ ಈ ಪ್ರದೇಶ ಸ್ಲಮ್ ಆಗಿರೋದ್ರಿಂದ ಇಲ್ಲಿನ 4 ಬೂತ್ಗಳ ವ್ಯಾಪ್ತಿಯಲ್ಲಿ ಒಂದೇ ಮನೆಯ ಮತಗಳು ಬೇರೆ ಬೇರೆ ಭಾಗ ಮತ್ತು ಸಂಖ್ಯೆಗಳಲ್ಲಿ ದಾಖಲಾಗಿರೋ ಗೊಂದಲಗಳಿದೆ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಅಷ್ಟೇ ಅಲ್ಲದೆ ಚನ್ನಪಟ್ಟಣ, ಬೆಂಗಳೂರು ಮುಂತಾದ ಕಡೆಗಳಿಗೆ ವಲಸೆ ಹೋಗಿರುವಂತಹ ಇಲ್ಲಿನ ನಿವಾಸಿಗಳು ತಮ್ಮ ಮತದಾರರ ಹಕ್ಕಿನ ಕುರಿತು ವಿಚಾರಿಸೋಕೆ ಟಿಪ್ಪು ನಗರದ ಕೌನ್ಸಿಲರ್ ಆದ ಫೈರೋಜ್ ಅವರಿಗೆ ಕಾಲ್ ಮೂಲಕ ಸಂಪರ್ಕಿಸಿದ್ರು. ಸೊ BLOಗಳು ಯೂನಿವರ್ಸಲ್ ಪಬ್ಲಿಕ್ ಸ್ಕೂಲ್ ಬಳಿ ಆಗಮಿಸಿದ್ರು. ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೆಲಸ ಮಾಡುವಂತಹ BLOಗಳು ಅಲ್ಲಿಗೆ ಬಂದಾಗ ಶಾಲೆಯ ಒಳಗೆ ಕೂರಬಾರದು ಅಂತ ಕಾರ್ಪೊರೇಟರ್ ಹೇಳಿದ್ರಿಂದ ಅವರು ಪಕ್ಕದಲ್ಲೇ ಇದ್ದಂತಹ ಸಮುದಾಯ ಭವನದಲ್ಲಿ ಕುಳಿತುಕೊಳ್ಬೇಕಾಯಿತು. ಸೊ ಆ ದಿನ ಮಧ್ಯಾಹ್ನ ಸುಮಾರು 12:30ರಿಂದ 1 ಗಂಟೆ ಸುಮಾರಿಗೆ ಕಾರ್ಖಾನೆ ಹಾಗೂ ಇತರೆ ಕೆಲಸಗಳಿಗೆ ಹೋಗಿದ್ದಂತ ಸ್ಥಳೀಯ ನಿವಾಸಿಗಳು ಊಟದ ಬಿಡುವಿನ ವೇಳೆಯಲ್ಲಿ ಅಲ್ಲಿಗೆ ಬಂದು ಸೇರಿದ್ರು ಅಷ್ಟೇ. ಇದೇ ಸಂದರ್ಭದಲ್ಲಿ JDSನ BLAಗಳು ಸಹ ಅಲ್ಲೇ ಇದ್ದು ಅವರ ಸಮ್ಮುಖದಲ್ಲಿ ಘಟನೆ ನಡೆದಿದೆ ಅಂತ ಹೇಳಿದ್ದಾರೆ. ಸೊ ಅಲ್ಲಿ ಯಾವುದೇ ರೀತಿಯ SIR ಪ್ರಕ್ರಿಯೆಯಾಗಲಿ ಅಥವಾ ಯಾವುದೇ ಫಾರ್ಮ್ ಅನ್ನ ಭರ್ತಿ ಮಾಡೋ ಕೆಲಸ ಆಗಲಿ ನಡೆದಿಲ್ಲ. ಆದರೆ ರಾಜಕೀಯ ವೈಷಮ್ಯದ ಕಾರಣಕ್ಕಾಗಿ ಈ ಸಾಮಾನ್ಯ ಪ್ರಕ್ರಿಯೆಯನ್ನ ತಪ್ಪಾಗಿ ಬಿಂಬಿಸಿ ಅಲ್ಲಿನ ನಿವಾಸಿಗಳನ್ನ ಬಾಂಗ್ಲಾದೇಶದವರು ಅಂತ ಸುಳ್ಳು ಆರೋಪ ಮಾಡಲಾಗ್ತಾ ಇದೆ. ರಾಮನಗರದ ಮುಸ್ಲಿಂ ಸಮುದಾಯ ದಶಕಗಳಿಂದ JDS ಪಕ್ಷವನ್ನ ಬೆಂಬಲಿಸ್ತಾ ಬಂದಿದ್ರು ಸಹ ಇವತ್ತು ಈ ರೀತಿ ದೇಶ ವಿರೋಧಿಗಳಂತೆ ನಮ್ಮನ್ನು ಚಿತ್ರಿಸ್ತಾ ಇರೋದು ಅತ್ಯಂತ ಖಂಡನೀಯ ಅಂತ ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನೊಬ್ಬರು ಪ್ರತ್ಯಕ್ಷದರ್ಶಿ ಹಾಗೂ BLA2 ಫೈರೋಜ್ ಹೇಳೋದು ಏನು ಅಂತ ನೋಡೋದಾದ್ರೆ,
ಇವರು ಸಹ ಈ ದಿನ .com ಜೊತೆ ಮಾತಾಡಿ, ನಾವು ಬೂತ್ಗಳ BLOಗಳು ಮನೆ ಮನೆಗೆ ಹೋಗಿ ಮಾಹಿತಿ ಸಂಗ್ರಹಿಸುವ ಮೊದಲು ಒಂದೆಡೆ ಸೇರಿದ್ವಿ. ಸೊ ಆ ವೇಳೆ ಮದುವೆಯಾಗಿ ಮೈಸೂರು, ಬೆಂಗಳೂರಿಗೆ ಹೋಗಿರುವಂಥ ಇಲ್ಲಿನ ಸ್ಥಳೀಯ ಹೆಣ್ಮಕ್ಳ ಹೆಸರನ್ನ ಇಲ್ಲೇ ನೋಂದಣಿ ಮಾಡಿಕೊಡಿ ಅಂತ ಅವರ ಪೋಷಕರು ದಾಖಲೆಯನ್ನು ತಂದು ಒತ್ತಾಯಿಸಿದ್ರು. ಸೊ ಅಧಿಕಾರಿಗಳು ನಾವು ಮನೆ ಮನೆಗೆ ಬರ್ತೇವೆ ಅಂತ ಹೇಳಿದ್ರು ಕೇಳದ ಜನರಿಂದಾಗಿ ಕೇವಲ ಒಂದು 10-15 ನಿಮಿಷಗಳ ಕಾಲಲ್ಲಿ ಒಂದು ಸಣ್ಣದೊಂದು ಗುಂಪು ನಿರ್ಮಾಣವಾಗಿತ್ತು. ಸೊ ರಸ್ತೆಯಲ್ಲಿ ಜನರಿಗೆ ತೊಂದರೆ ಆಗಬಾರ್ದು ಅಂತ 5 ನಿಮಿಷಗಳ ಕುಳಿತು ದಾಖಲೆಯನ್ನು ಹಂಚಿ ನಂತರ ಎಲ್ಲರೂ ಮನೆ ಮನೆಗೆ ತೆರಳಿದ್ದಾರೆ. ಸೊ ಈ ಪ್ರಕ್ರಿಯೆ ವೇಳೆ JDS ಮತ್ತು ಕಾಂಗ್ರೆಸ್ನ BLA2 ಇಬ್ಬರು ಅಲ್ಲೇ ಇದ್ರು. ಕಳೆದ 30ನೇ ತಾರೀಕಿನಿಂದನೂ BLOಗಳು ನಿರಂತರವಾಗಿ ಮನೆ ಮನೆಗೆ ಹೋಗಿ ಫಾರ್ಮ್ ಅನ್ನು ತಲುಪಿಸ್ತಿದ್ದಾರೆ. ಹೀಗಿರುವಾಗ ಇಲ್ಲಿನ ಸ್ಥಳೀಯ ನಿವಾಸಿಗಳನ್ನೇ ಬಾಂಗ್ಲಾದೇಶದವರು ಅಂತ ಬಿಂಬಿಸ್ತಾ ಇರೋದು ಸಂಪೂರ್ಣ ಸುಳ್ಳು ಮತ್ತು ಅತ್ಯಂತ ಬೇಸರದ ಸಂಗತಿ ಅಂತ ಇವರು ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ರು. ಇನ್ನು ರಾಮನಗರದ ಜನ ದೇವೇಗೌಡ ಅವರ ಕಾಲದಿಂದಾನೂ JDS ಅನ್ನ ಬೆಂಬಲಿಸಿಕೊಂಡು ಬಂದಿದ್ದಾರೆ. ಇವತ್ತು ರಾಜಕೀಯ ಲಾಭಕ್ಕಾಗಿ ಅದೇ ಜನರನ್ನ ಅಕ್ರಮ ನುಸುಕೋರರು ಅಂತ ಕರೀತಾ ಇರೋದು ಸ್ಥಳೀಯರ ಮನಸ್ಸಿಗೆ ತೀವ್ರ ಆಘಾತವನ್ನು ಉಂಟು ಮಾಡಿದೆ. ಪ್ರಸ್ತುತ ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಸಂಬಂಧಿಸಿದಂತೆ ಜನರಲ್ಲಿ ಗೊಂದಲ ಇರೋದು ನಿಜ. ಆದರೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ರಾಜ್ಯದ ಮಾಜಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿರುವಂತಹ HD ಕುಮಾರಸ್ವಾಮಿ ಅವರು ಕೇವಲ ರಾಜಕೀಯ ಲಾಭಕ್ಕಾಗಿ ಒಂದು ನಿರ್ದಿಷ್ಟ ಸಮುದಾಯವನ್ನು ಗುರಿ ಮಾಡಿ ಬಾಂಗ್ಲಾದೇಶದಿಂದ ಬಂದವರಿಗೆ ಮತದಾನದ ಹಕ್ಕನ್ನು ನೀಡಲಾಗ್ತಾ ಇದೆ ಅಂತ ಬೇಜವಾಬ್ದಾರಿತನದ ಹೇಳಿಕೆಯನ್ನು ನೀಡಿರೋದನ್ನ ಖಂಡಿಸಲೇಬೇಕಲ್ವಾ. ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಈ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ BJP ಪಕ್ಷದ ಸಿದ್ಧಾಂತ ಹಾಗೂ ಆಡಳಿತ ವೈಖರಿಯನ್ನ ಅತ್ಯಂತ ಹೀನಾಯವಾಗಿ ತೀಕ್ಷ್ಣ ಪದಗಳಿಂದ ಜರಿತಾ ಇದ್ರು. BJPಯ ರಾಜಕೀಯ ನಿಲುವುಗಳು ಪ್ರಜಾಪ್ರಭುತ್ವಕ್ಕೆ ಮಾರಕ ಅಂತ ಸಾರ್ತಾ ಇದ್ದಂಥ ಇವರು ತಮ್ಮನ್ನ ಕಡು BJP ವಿರೋಧಿ ಅಂತ ಬಿಂಬಿಸಿಕೊಂಡಿದ್ರು. ಆದರೆ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಯಾವಾಗ JDS ಪಕ್ಷ BJP ಜೊತೆಗೆ ಮೈತ್ರಿ ಮಾಡ್ಕೊಂಡೋ ಆ ಕ್ಷಣದಿಂದ ಕುಮಾರಸ್ವಾಮಿಯವರ ರಾಜಕೀಯ ನಿಲುವುಗಳು ಮತ್ತು ಸಾರ್ವಜನಿಕ ಹೇಳಿಕೆಗಳು ಸಂಪೂರ್ಣವಾಗಿ ಉಲ್ಟಾ ಹೊಡೆದಿದೆ. ನಿನ್ನೆ ರಾರಾಜಿಸ್ತಾ ಇದ್ದಂಥ ಕಟು ವಿರೋಧ ಇಂದು ಮೈತ್ರಿಯ ಅನಿವಾರ್ಯತೆಯ ಮತ್ತು ರಾಷ್ಟ್ರಹಿತದ ಹೆಸರಲ್ಲಿ ಮರೆಯಾಗಿದ್ದು, ಒಮ್ಮೆ ಯಾರನ್ನು ಕಟುವಾಗಿ ಟೀಕಿಸ್ತೀವೋ ಇಂದು ಅವರದೇ ಗುಣಗಾನ ಮಾಡೋ ಮಟ್ಟಿಗೆ ಕುಮಾರಸ್ವಾಮಿಯವರ ರಾಜಕೀಯ ಸಿದ್ಧಾಂತ ಹಾಗೂ ನಿಲುವುಗಳು ತದ್ವಿರುದ್ಧವಾಗಿ ಬದಲಾಗಿದೆ. ಸೊ ಇಲ್ಲಿ ಆಶ್ಚರ್ಯಕರ ಸಂಗತಿ ಅಂತಂದರೆ ಕೋಮು ರಾಜಕಾರಣ ಮಾಡುವಂಥ BJPಯವರೇ ಈವರೆಗೆ ಇಂಥ ಗಂಭೀರ ಆರೋಪ ಮಾಡಿಲ್ಲ. ಆದರೆ ಸದಾ ಜಾತ್ಯತೀತ ತತ್ವದ ಮಾತಾಡುವಂಥ JDS ಪಕ್ಷದ ನಾಯಕರೇ ಇಂಥದ್ದೊಂದು ಕೀಳು ಮಟ್ಟದ ಹೇಳಿಕೆ ನೀಡಿರೋದು ಎಷ್ಟು ಸರಿ. ಇಷ್ಟು ವರ್ಷಗಳ ಕಾಲ ಇದೇ ರಾಮನಗರ ಮುಗ್ಧ ಜನರ ವೋಟ್ಗಳನ್ನು ಪಡೆದು ಅವರ ಬೆಂಬಲದಿಂದ ಅಧಿಕಾರ ಅನುಭವಿಸಿದಂಥ ಕುಮಾರಣ್ಣ ಇವತ್ತು ಅದೇ ಜನರನ್ನು ದೂಷಿಸಿದ್ದಾರೆ. ಕೊನೆಯದಾಗಿ ಕೇಳಲೇಬೇಕಾದಂಥ ಪ್ರಶ್ನೆ ಅಂತಂದರೆ, ಅಲ್ಲ ಕುಮಾರಸ್ವಾಮಿಯವರೇ, ನಿಮ್ಮ ರಾಮನಗರದಲ್ಲಿ ಗೆದ್ದು CM ಆಗಿ ಇದೇ ಜನರ ವೋಟಿನಿಂದಾನೋ ಅಥವಾ ಬಾಂಗ್ಲಾದೇಶದವರ ವೋಟಿನಿಂದಾನೋ? ಸ್ವಯಂ ಕ್ಷೇತ್ರದ ಮತದಾರರನ್ನ ರಾಜಕೀಯ ದಾಳವಾಗಿ ಬಳಸಿ ಅವರ ದೇಶಭಕ್ತಿಯನ್ನೇ ಪ್ರಶ್ನಿಸುವಂಥ ಇಂಥ ರಾಜಕಾರಣಕ್ಕೆ ರಾಮನಗರದ ಪ್ರಜ್ಞಾವಂತ ಜನರೇ ಮುಂಬರೋ ದಿನಗಳಲ್ಲಿ ಉತ್ತರ ಕೊಡಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.